Hi guys, welcome back to my YouTube channel. ಸೊ ಇವತ್ತಿನ ವಿಡಿಯೋಲಿ ನಾನು ಹೇಳಬೇಕು ಅಂತ ಇರೋದು ಆನಿಯನ್ ಬಗ್ಗೆ. ಸೊ ಆನಿಯನ್ ನಮ್ಮ ಹೇರ್ಗೆ ಏನೇನೆಲ್ಲ ಯೂಸ್ಫುಲ್ ಅಂತ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಆನಿಯನ್ ನಮ್ಮ ಏರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಅಂಡ್ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ಪ್ರೀಮೆಚೂರ್ ಗ್ರೇ ಹೇರ್ ಕೂಡ ಇರುತ್ತೆ ಅಂಡ್ ಇನ್ನು ಕೆಲವೊಬ್ಬರಿಗೆ ಲೈಸ್ ಪ್ರಾಬ್ಲಮ್ ಕೂಡ ಇರುತ್ತೆ, ಅಂದ್ರೆ ಹೇನು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಈ ಆನಿಯನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಇನ್ನು ಆನಿಯನ್ ಬಗ್ಗೆ ನಮ್ಮ ಹೇರ್ಗೆ ಇನ್ನು ಹೇಗೆಲ್ಲ ಯೂಸ್ಫುಲ್ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಸೊ ಏರ್ ಫಾಲ್ ಏನಕ್ಕಾಗುತ್ತೆ ನಮಗೆ ಅಂತ ತಿಳ್ಕೊಳ್ಳೋಣ. ಸೊ ಏರ್ ಫಾಲ್ ಏನಕ್ಕಾಗುತ್ತೆ ಅಂದ್ರೆ ನಮ್ಮ ಜೆನೆಟಿಕ್ಸ್ ಇಂದ ಆಗಿರ್ಬೋದು. ಸೊ ಜೆನೆಟಿಕ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ರೆ ಆ ಪ್ರಾಬ್ಲಮ್ ನಮಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗಿರುವ ಎನ್ವಿರಾನ್ಮೆಂಟ್ ತುಂಬಾ ಪಲ್ಯೂಟೆಡ್ ಆಗಿದೆ, ಸೊ ಅದರಿಂದ ಆಗಿರ್ಬೋದು. ಅಂಡ್ ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಕೂಡ ಆಗಿರ್ಬೋದು. ಅಂಡ್ ನಮ್ಮ ಬಾಡಿಗೆ ಸರಿಯಾದ ರೀತಿಲಿ ಪ್ರೋಟೀನ್ ಸಿಗದೆ ಹೋದ್ರೆ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ನಾವು ಏರ್ ಸ್ಟ್ರೈಟ್ನಿಂಗ್, ಏರ್ ಕಲರಿಂಗ್ ಅಂಡ್ ಏರ್ ಡ್ರೈ ಆ ಥರ ಎಲ್ಲ ಮಾಡಿಸೋದ್ರಿಂದ ಅಂಡ್ ಏರ್ ಪ್ರೊಟೆಕ್ಟ್ ಸ್ಪ್ರೇ ಹೊಡಿಯೋದ್ರಿಂದನೂ ಸೊ ಅದರಿಂದ ಕೂಡ ಏರ್ ಫಾಲ್ ಆಗುತ್ತೆ. ಅಂಡ್ ನಾವು ಟೂ ವೀಲರ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಹೆಲ್ಮೆಟ್ ಆಬ್ವಿಯಸ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಹೆಲ್ಮೆಟ್ ಹಾಕೋದ್ರಿಂದ ಅಲ್ಲಿ ಸ್ವೆಟ್ ಆಗಿ ಕೂದಲು ಉದ್ರೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ನಾವು ಟೂ ವೀಲರ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆದಷ್ಟು ಹೆಲ್ಮೆಟ್ಗೆ ಸ್ಕಾರ್ಫ್ ಯೂಸ್ ಮಾಡಿ ಹಾಕೊಳ್ಳೋದ್ರಿಂದ ನಮ್ಮ ಕೂದಲನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಏರ್ ಫಾಲ್ ಆಗೋದಕ್ಕೆ ಇಷ್ಟೊಂದೆಲ್ಲ ರೀಸನ್ಸ್ ಇದೆ. ಸೊ ಇವಾಗ ಆನಿಯನ್ ಇಂದ ಹೋಮ್ ರೆಮಿಡಿ ಹೇಗ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಈ ಓಮ್ ರೆಮಿಡಿ ಯೂಸ್ ಮಾಡಿದ್ಮೇಲೆ ನನ್ನ ಹೇರ್ ತುಂಬ ಶೈನ್ ಆ್ಯಂಡ್ ಸ್ಮೂತ್ ಆಗಿದೆ, ಸೊ ನೋಡ್ಬೋದು. ಸೊ ಆನಿಯನ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಅಂಡ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಹೇರ್ ಸ್ಕ್ಯಾಲ್ಪಿಗೆ ಇನ್ಫೆಕ್ಷನ್ ಆದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನಮ್ಮ ಹೇರ್ನ ತುಂಬಾ ಸ್ಮೂತ್ ಆಗಿ ಇಡೋದಕ್ಕೆ, ಆಮೇಲೆ ನರಿಶಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ನಮ್ಮ ಹೇರ್ ಶೈನ್ ಬರ್ಲಿ ಅಂತ. ಸೊ ಅದ್ರ ಬದಲಾಗಿ ಇದನ್ನ ಯೂಸ್ ಮಾಡಿದ್ರೆ ನಮ್ಮ ಹೇರ್ ತುಂಬಾ ಶೈನ್ ಕೂಡ ಬರುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಅಂಡ್ ಆನಿಯನ್ ಅಲ್ಲಿ ಸಲ್ಫರ್ ಇರೋದ್ರಿಂದ ನಮ್ಮ ಹೇರ್ ತುಂಬಾ ತಿಕ್ಕಾಗಿ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆನಿಯನ್ ಬಗ್ಗೆ ಇಷ್ಟೆಲ್ಲ ಅಡ್ವಾಂಟೇಜಸ್ ತಿಳ್ಕೊಂಡ್ವಿ. ಸೊ ಇದರಿಂದ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅದ್ರ ಸ್ಮೆಲ್, ಆನಿಯನ್ ಸ್ಮೆಲ್ ಕೆಲವ್ರಿಗೆ ಆಗೋದಿಲ್ಲ. ಅಂಡ್ ಅದು ಹೋಮ್ ರೆಮಿಡಿ ಮಾಡಿ ನಮ್ಮ ತಲೆಗೆ ಅಪ್ಲೈ ಮಾಡಿದಾಗ ಸೊ ಅದು ತುಂಬಾ ಸ್ಮೆಲ್ ಬರುತ್ತೆ, ಏರ್ ವಾಶ್ ಆದ್ಮೇಲೆ ಸ್ಮೆಲ್ ಬರುತ್ತೆ. ಅಂಡ್ ಇದು ಆಫೀಸ್ಗೆ ಹೋಗೋರ್ಗೆ ಅಂಡ್ ಕಾಲೇಜ್ಗೆ ಹೋಗೋರ್ಗೆ ತುಂಬಾ ಕಿರಿಕಿರಿ ಆಗ್ಬೋದು. ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಆನಿಯನ್ ಇಂದಾನೆ ಬಂದಿದೆ. ಆನಿಯನ್ ಏರ್ ಆಯಿಲ್, ಆನಿಯನ್ ಏರ್ ಶಾಂಪೂ ಆ ಥರ ಎಲ್ಲ ಬಂದಿದೆ. ಸೊ ಇವಾಗ ನಾನು ಹಾಕ್ತೀನಿ.